ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಒಂದ್ ಕಡೆ ರೈತ ಅಂದ್ರೆ ದೇಶದ ಬೆನ್ನೆಲುಬು ಅಂತಾನೆ ಹೇಳಬಹುದು. ಮತ್ತೊಂದು ಕಡೆ ಎತ್ತುಗಳು ಅಂದ್ರೆ ಅವುಗಳು ರೈತನಿಗೆ ಬೆನ್ನೆಲುಬಾಗಿ ನಿಂತಿರ್ತವೆ. ಹೋರಿಗಳು, ಎತ್ತುಗಳು ಸಾಕಿ ಅವುಗಳ ಸ್ಪರ್ಧೆಗಳನ್ನ ಆಯೋಜನೆ ಮಾಡುವುದು ಗ್ರಾಮೀಣ ಭಾಗದ ಸಂಸ್ಕೃತಿ ಆಗಿದೆ ಅಂದ್ರೆ ಅದೇನೂ ತಪ್ಪಿಲ್ಲ. ಹೌದು ವೀಕ್ಷಕರೇ, ನಾವು ನಿಮ್ಮ ಮುಂದೆ ಹುಕ್ಕೇರಿ ತಾಲೂಕಿನ ಸೋಲಾಪುರ ಗ್ರಾಮದ ಕೋತಾ ಕುಟುಂಬದ ವಿಶೇಷ ವರದಿಯನ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ ನೋಡಿ. ಸೋಲಾಪುರ ಗ್ರಾಮದ ಕೋತಾ ಕುಟುಂಬವು ಸುಮಾರು 3 ತಲೆಮಾರಿನಿಂದ ಪ್ರಗತಿಪರ ರೈತ ಕುಟುಂಬ ಅಂತಾನೆ ತಾಲೂಕಿನಲ್ಲಿ ಖ್ಯಾತಿ ಪಡೆದಿದೆ. ಕೋತಾ ಕುಟುಂಬ ತನ್ನ ಜಮೀನಿನಲ್ಲಿ ಕಷ್ಟಪಟ್ಟು ದುಡಿದು ಹೋರಿಗಳನ್ನ ಸಾಕಿ ಹೋರಿಗಳಿಗೆ ಪೌಷ್ಟಿಕ ಆಹಾರ ಕೊಟ್ಟು, ಹೋರಿಗಳು ಅಂದ್ರೆ ಅವುಗಳು ನಮ್ಮ ಕುಟುಂಬದ ಸದಸ್ಯರ ತರಹ ಭಾವಿಸ್ತಾರೆ. ಇಷ್ಟೇ ಅಲ್ಲ, ತಾನು ಸಾಕಿದ ಎತ್ತುಗಳನ್ನ ಸದೃಢವಾಗಿ ಬೆಳೆಸಿ ವಿವಿಧ ಸ್ಪರ್ಧೆಗಳಲ್ಲಿ ಪ್ರದರ್ಶಿಸಿ ಸಾಕಷ್ಟು ಬಾರಿ ಕೋತಾ ಕುಟುಂಬದ ಎತ್ತುಗಳು ಮೊದಲನೆಯ ಬಹುಮಾನ ಪಡೆದ ಕೀರ್ತಿ ಕೋತಾ ಕುಟುಂಬಕ್ಕೆ ಸಲ್ಲುತ್ತೆ. ದೃಶ್ಯದಲ್ಲಿ ಕಾಣ್ತಾ ಇರುವಂತಹ ಕೋತಾ ಕುಟುಂಬದ ಸೋನಿಯಾ ಮತ್ತು ಬಾಹುಬಲಿ ಎಂಬ ಹೆಸರಿನ ಹಲವೆಡೆ ಸ್ಪರ್ಧೆಗಳಲ್ಲಿ ಬಹುಮಾನ ಗೆದ್ದ ಚಾಂಪಿಯನ್ ಎತ್ತುಗಳನ್ನ ಇವತ್ತು ನಿಪ್ಪಾಣಿ ತಾಲೂಕಿನ ಜತ್ರಾಟ ಗ್ರಾಮದ ರಾಮಣ್ಣ ಸಿದ್ದು ಕಬ್ಬೂರೆ ಅವರು ಒಂದಲ್ಲ ಎರಡಲ್ಲ ಸರಾಸರಿ 15 ಲಕ್ಷಕ್ಕೆ ಖರೀದಿಸಿ ಎತ್ತುಗಳ ಮೇಲೆ ವಿಶೇಷ ಪ್ರೀತಿ ತೋರಿಸಿದ್ದಾರೆ. 15 ಲಕ್ಷಕ್ಕೆ ಎತ್ತುಗಳನ್ನ ಮಾರಿದ ಸೋಲಾಪುರ ಗ್ರಾಮದ ಕೋತ ಕುಟುಂಬವು ತಕ್ಷಣವೇ 6,11,000 ಮೊತ್ತದ ಮತ್ತೊಂದು ಹೋರಿಗಳ ಜೋಡಿ ಮನೆ ಮುಂದೆ ತಂದು ಇಡೀ ಕೋತಾ ಕುಟುಂಬವೇ ಹಬ್ಬದ ವಾತಾವರಣದ ತರಹ ಸಂಭ್ರಮಿಸಿದೆ. ಹೊಸದಾಗಿ ಹೋರಿಗಳನ್ನ ಮನೆಯ ಮುಂದೆ ತಂದ ಬಳಿಕ ಕೋತಾ ಕುಟುಂಬದಿಂದ ಹೋರಿಗಳ ಪಾದಗಳಿಗೆ ನೀರು ಹಾಕಿ ಆರತಿ ಬೆಳಗಿ ಸಾಂಸ್ಕೃತಿಕ ವಾದ್ಯ ಹಲಗೆ ಬಾರಿಸುವುದರ ಮೂಲಕ ಮೆರವಣಿಗೆ ಮಾಡಿ ಅದ್ದೂರಿಯಾಗಿ ಸ್ವಾಗತ ಮಾಡಲಾಗಿದೆ. ಈ ವೇಳೆ ಊರಿನ ಹಿರಿಯರು ಆದ ಮತ್ತು ಹುಕ್ಕೇರಿ ವಿದ್ಯುತ್ ಸಂಘದ ನಿರ್ದೇಶಕ ಮಹಾದೇವ ಕ್ಷೀರಸಾಗರ, ಅಶೋಕ ಮಸ್ತಿ, ರಾಜು ಕೋರಿ, ಅನಿಲ ಖಾನಾಯಿ, ನಜೀರ್ ಮಸ್ತೂಳಿ, ಆಶಿ ಮದರ್ ಖಾನ್ ಮತ್ತು ಕೋತಾ ಕುಟುಂಬದ ಸದಸ್ಯರು ಆದ ದಿಲೀಪ್ ಕೋತಾ, ಸುರೇಶ್ ಮಾರುತಿ ಕೋತಾ, ಕೇದಾರಿ ಕೋತಾ, ಕಾಕಾ ಸಾಹೇಬ್ ಕೋತಾ, ಸಮರ್ಥ ಕೇದಾರಿ ಕೋತಾ, ಮಿಥುನ ಕೋತಾ, ಸದಾಶಿವ ಪಾಟೀಲ್ ಮತ್ತು ವ್ಯಾಪಾರಸ್ಥರು ಆದ ಜಹಾಂಗೀರ್ ಕಡಲಗೆ, ಅಪ್ಪ ಸಾಹೇಬ ಮುಲ್ತಾನಿ, ರಾಮು ಕಾಕೋಳಿ, ರವೀಂದ್ರ ಮರಡಿ, ಮುತ್ತು ಖಜಗೋನಟ್ಟಿ, ಸೋಮು ಹಿರೇಮಠ್, ಉಮೇಶ್ ಕೋತಾ, ರಮೇಶ್ ಕೋತಾ, ಮಹೇಶ್ ಕೋತಾ, ಗುಂಡಪ್ಪ ಕೋತಾ, ಸೌರಭ ನಾಗರಾಳೆ, ಶಿವಪ್ಪ ಕರಗುಪ್ಪಿ ಉಪಸ್ಥಿತರಿದ್ದರು. ವಿನಾಯಕ ಭೋಸಲೆ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ
ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.